ನಮಸ್ಕಾರ. ಇದು ನಮ್ಮ ಮನೆ. 25ಕ್ಕೆ 30ರಲ್ಲಿ ಕಟ್ಟುತ್ತಿರುವ ಮನೆ. ಇನ್ನೂ ಕೆಲಸಗಳು ಬಾಕಿ ಇದ್ದು ಪ್ಲಾಸ್ಟರಿಂಗ್ ಹಂತದಲ್ಲಿ ತಲುಪಿದೆ. ಮೆಟ್ಟಿಲುಗಳು ನಡೆಯುತ್ತಿದೆ. ಇದು ಟಾಯ್ಲೆಟ್ ಬರುತ್ತೆ. ಟಾಯ್ಲೆಟ್, ನೀರಿನ ಸಂಪು, ವರಾಂಡ, ಮುಖ್ಯ ಬಾಗಿಲು. ಇನ್ನೂ ವರ್ಕ್ ಮುಗಿದಿಲ್ಲ, ಇನ್ನೂ ಪಾಲಿಷಿಂಗ್ ವರ್ಕ್ ಇದೆ. ಇದು ಹಾಲು. 13x13 ಬರುತ್ತೆ. ಇದು ಕಾರ್ವಿಂಗ್ ಡೋರ್ಸು ನಮಗೆ ಮನೆಗೆ ಮಾಡಿದ್ದಂಥದ್ದು. ಟೈಲ್ಸ್ ಎಲ್ಲ ಆಗಿದೆ. ಇದು ಪೂಜಾ ರೂಮು. 4 ಕಡೆಗೆ 4 ಅಡಿ ಕಟ್ಟಿದ್ದೀವಿ. ಟೈಲ್ಸ್ ಎಲ್ಲ ಆಗಿದೆ. ಜಗಲಿ ಕಟ್ಟೆ ಅದನ್ನು ಕಟ್ಟಿ ಆಗಿದೆ. ಇನ್ನು ಪ್ಲಾಸ್ಟರಿಂಗು, ಪೇಂಟಿಂಗ್ ಆಗಬೇಕು. ಇದು ಅಡುಗೆ ಮನೆ ಹೋಗುವ ದಾರಿ. ಅಡುಗೆ ಮನೆ ಸಬ್ಜೆಗಳು, ಕೆಳಗಿನ ಪಾತ್ರೆ ಸಾಮಾನು ಇಡೋಕ್ಕೆ ಮತ್ತು ಟೈಲ್ಸ್ ಆಗಿದೆ. ಎಲ್ಲ ಗ್ರಾನೈಟ್ ಕಲ್ಲಲ್ಲೇ ಮಾಡಿರುವಂಥದ್ದು. ವಿಶೇಷ ಏನಂದರೆ ವೇಸ್ಟ್ ಆದರೆ ಸಿಮೆಂಟು ಕಲ್ಲು ಬಣ್ಣಿಸು ಬಳಸಿಲ್ಲ. ಟೈಲ್ಸು ಮಾಮೂಲಿ ಕಮ್ಮಿ ರೇಟ್ದೇ ಇದೆ, ಜಾಸ್ತಿ ಏನಿಲ್ಲ. ಇದು ಶೋಕೇಸ್ ಥರ ಮಾಡಂತಾರೆ ನಮ್ಮ ಕಡೆ. ಸಬ್ಜಾ ಮೇಲ್ಗಡೆ ಸಾಮಾನು ಇಡೋಕ್ಕೆ ಐಟಮ್ಸು. ಇದು ಬಚ್ಚಲ ಮನೆ. ಅಡುಗೆ ಮನೆ ಎದುರುಗಡೆ ಬಚ್ಚಲ ಮನೆ ಬಂದಿದೆ. ಚಿಕ್ಕದಾಗಿ ಒಂದು 4 ಅಡಿ ಇದೆ. ಮೇಲೆ ಖಾಲಿ ಜಾಗನೂ ಇದೆ. ಇದು ರೂಮು. 10x8 ಬರುತ್ತೆ. 8.5 ಬರ್ಬೋದು ಮೋಸ್ಟ್ಲಿ. ಈ ಬಾಗಿಲು ಬಂದು ಕ್ಲೋಸ್ ಆಗುತ್ತೆ. ಸುಮ್ಮನೆ ಟೆಂಪ್ರವರಿ ಅಂತ ಹಾಕಿರೋದು. ಇದು ಸಬ್ಜಾ. ಅರ್ವೆ ಬಟ್ಟೆ ಗಿಟ್ಟೆ ಇಕ್ಕಕ್ಕೆ ಚಿಕ್ಕದಂತ ಮಾಡು. ಇವು ಮಿಕ್ಕಿದ ಕೆಲಸಕ್ಕೆ ಟೈಲ್ಸ್ಗಳು. ಇನ್ನೂ ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆಯಲ್ಲ, ಅದರ ಸಲುವಾಗಿ ಪೆಂಡಿಂಗ್ ಇದೆ. ಮುಂದೆ ವರಾಂಡ ಬಂದ್ವಿ. ಹಂಗೆ ಇವಾಗ ಮೇಲೆ ಟೆರೆಸ್ ಹತ್ರ ಹೋದರೆ ನೋಡ್ಬೋದು. ನಾವಿರೋದು ಬೆಂಗಳೂರಲ್ಲಿ. ಬಟ್ ಮನೆ ಇರೋ ಊರಲ್ಲಿ ಒಂದು ಸ್ವಂತ ಸೂರು ಇರಬೇಕು ಅಂತ ಮನೆ ಕಟ್ಟಿಸ್ತಾ ಇದ್ದೀನಿ. ಸ್ವಲ್ಪ ಹಂಗಂಗೆ ಕಷ್ಟ ಬಿದ್ದು ಒಂದು 20-30 ಸೈಟಲ್ಲಿ ಮನೆ ಕಟ್ಸ್ಕೊಂಡು ಹೋಗ್ತಾ ಇದ್ದೀವಿ. ಟೆರೆಸ್ ಬಂದಿದೆ. ಮುಂದೆ ಕಟ್ಟೋಕ್ಕೆ ಅಂತ ಪ್ಲ್ಯಾನ್ ಇದ್ದರೆ ಕಾಲಮ್ ಬಿಡಬೇಕು ಅಂತ ಬಿಟ್ಟಿದ್ದೀವಿ. ನಮ್ಮ ಊರು. ಇದು ಜಾಗ. ವಾಟರ್ ಟ್ಯಾಂಕು ಸ್ವಲ್ಪ ಈ ಕಟ್ಟಲ್ಲೇ ಕೂರಿಸಿದ್ದಾರೆ. ಮೇಲೆ ಹತ್ತಿಸ್ಬೇಕು. ಬೇವಿನ ಮರ ಇದೆ. ಸುತ್ತಮುತ್ತಲು ಚೆನ್ನಾಗಿದೆ ವಾತಾವರಣ, ಹಳ್ಳಿ ವಾತಾವರಣ. ಸಿಟಿ ಬಿಟ್ಟು 450 ಕಿಲೋಮೀಟ್ರು ಬೆಂಗಳೂರಲ್ಲಿ. ಆಲ್ಮಟ್ಟಿ ಹತ್ರ ನಿಡಗುಂದಿ ಅಂತ ಊರು. ಆ ಊರಲ್ಲಿ ಚಿಕ್ಕದಾಗಿರುವಂಥ ಒಂದು ಮನೆ ಕಟ್ಟಿಸ್ತಾಯಿದ್ವಿ ಬೆಂಗಳೂರಲ್ಲಿ ಇದ್ಕೊಂಡು. ಎಲ್ಲರೂ ಹೇಳ್ತಾರೆ ಬೆಂಗಳೂರಲ್ಲೇ ಕಟ್ಟಿಸ್ಬೇಕಾಯ್ತು ಅಂತ. ಆದರೆ ಸ್ವಂತ ಊರಲ್ಲಿ ಒಂದು ಮನೆ ಇತ್ತು ಅಂದರೆ ಅದರದ್ದು ಮಜಾ, ಅನುಭವ, ಎಕ್ಸ್ಪೀರಿಯೆನ್ಸು ಎಲ್ಲ ಒಂದು ಬೇರೆಯೇ ಇರುತ್ತೆ. ಹೋಗಿ ಬರೋಕ್ಕೆ ಒಂದು ಅನುಕೂಲ, ದಾರಿ ಇರುತ್ತೆ. ತಂದೆ ತಾಯಿ ಎಲ್ಲ ಇಲ್ಲೇ ಇರ್ತಾರೆ ಇವಾಗ. ಮುಂದೆ ಈಗ ನೋಡ್ತಾ ಇರೋದು ಕಾಲೇಜ್ ಆಗ್ತಾಯಿದೆ ನಮ್ಮೂರಲ್ಲಿ. ನಿಡಗುಂದಿ ಗ್ರಾಮ ಅಂತ. ಅದು ಚೆನ್ನಾಗಿದೆ. ಗ್ರಾಮ ಇಲ್ಲ, ತಾಲೂಕಾಗಿದೆ. ಮನೆ ಹತ್ತಿರ ಸುತ್ತಮುತ್ತ ಎಲ್ಲ ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ. ಒಳ್ಳೆಯ ಊರು.